ನಮಸ್ಕಾರ. ವನಜಾ ಮಲ್ನಾಡ್ ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ, ಇವತ್ತು ನೀನಿರಲು ಜೊತೆಯಲ್ಲಿ ಈ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ಇದೆ ನೋಡೋಣ. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇಲ್ಲಿ ರಾಧಾ ಅವ್ರ ಅಕ್ಕಂಗೆ ಟಾಂಗ್ ಕೊಡ್ತಿದ್ದಾಳೆ. ಅಕ್ಕ ಆಫೀಸಿಗೆ ಬನ್ನಿ ಅಕ್ಕ, ನೀವು ನಿಮ್ಗೇನು ಫೈಲ್ ಬೇಕೋ ಅದನ್ನು ನಾನು ಹುಡುಕೊಡ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಅದಕ್ಕೆ ಊರ್ಮಿಳಾ ಹುರ್ಕೋತಾ ಇದ್ದಾಳೆ. ಅವಳು ಈಗ ಆ್ಯಕ್ಚುಲಿ ಮನೇಲೇ ಇರಬೇಕು ಅಂತ ಅವಳ ಆಸೆ, ಊರ್ಮಿಳ ಆಸೆ ಇದೆ. ಆದರೆ ಊರ್ಮಿಳನ ಮನೇಲಿರೋಕ್ಕೆ ರಾಧಾ ಬಿಡ್ತಾ ಇಲ್ಲ. ಅಯ್ಯೋ ಇವರೇ, ಆಫೀಸಿಗೆ ಬಂದರೆ ಒಳ್ಳೆಯದು, ಅಲ್ಲಿ ಏನು ಫೈಲ್ ಬೇಕೋ ಅದನ್ನು ನಾನು ಹುಡುಕೊಡ್ತೀನಿ ಅಕ್ಕ, ಬನ್ನಿ ಅಕ್ಕ ನೀವು ಅಂತ. ಅವ್ರ ಮಾವ ಬೆಪ್ತಟ್ಟಿ ಥರ ಕುತ್ಕೊಂಡು ನೋಡ್ತಾ ಇದ್ದಾನೆ ಇವ್ರನ್ನೆಲ್ಲ. ಅತ್ತೆ ಕೂಡ ಹಾಗೇ ಅವ್ರ ಪಾಡಿಗೆ ಅವ್ರು ನೋಡ್ತಾ ಇರ್ತಾರೆ. ಅವ್ರಿಗೇನು ಅರ್ಥನೂ ಆಗಲ್ಲ, ಸುಮ್ಮನೆ ಅವ್ರ ಪಾಡಿಗೆ ಅವ್ರು ನೋಡ್ತಾ ಇರ್ತಾರೆ. ಹಿರಿ ಸೊಸೆ ಕಿರಿ ಸೊಸೆ ಮಾತಾಡೋದನ್ನು ಅತ್ತೆ ಕೂಡ ಸುಮ್ಮನೆ ನೋಡ್ತಾ ಇರ್ತಾಳೆ. ಅಯ್ಯೋ ಸೊಸೆ ಕಾಲಾಗಲ್ಲ, ರಾಧಾ ಆಫೀಸಿಗೆ ಬಾ ಅಂತಾಳಲ್ಲ ಅಂತೇಳ್ಬಿಟ್ಟು ಅವಳು ಸಂಕಟ ಪಟ್ಕೊಂಡು ನೋಡ್ತಾ ಇರ್ತಾಳೆ. ಆದರೆ ಕೃಷ್ಣಗೆ ಅನುಮಾನ ಬರುತ್ತೆ, ಆಫೀಸಿಗೆ ಬನ್ನಿ ಅಂದರೂ ಬರಲಿಲ್ಲ ಅಂದರೆ ಏನು ಮಾಡೋದು, ಆಫೀಸಿಗೆ ಹೋಗಲೇಬೇಕಲ್ಲ ಅಂತ ಅವಳು ಸಂಕಟ ಪಡ್ಕೋತಾ ಇರ್ತಾಳೆ. ಆವಾಗ ಇಲ್ಲ ಅಕ್ಕ, ನಿಮಗೇನು ಹೆಲ್ಪ್ ಬೇಕು ನಾನು ಮಾಡ್ತೀನಿ, ಬನ್ನಿ ಅಕ್ಕ ನೀವು ಅಂತ ರಾಧಾ ಕರೀತಾಳೆ. ಅದಕ್ಕೆ ಊರ್ಮಿಳಾ ಹೇಳ್ತಾಳೆ, ಸುಮಾರು ಹೊತ್ತು ಸತಾಯಿಸಿ ಆಮೇಲೆ ಹೇಳ್ತಾಳೆ, ಆಯಿತು ಕೃಷ್ಣ, ಇವತ್ತು ಬರ್ತೀನಿ ನಾನು ಆಫೀಸಿಗೆ ಅಂತ. ಓ ಬನ್ನಿ ಅದಕ್ಕೇನಂತೆ, ಬನ್ನಿ ಬನ್ನಿ ಅಂತ ಹೇಳ್ಬಿಟ್ಟು ಆಮೇಲೆ ಸರಿ ಸೊಸೆ ಆಫೀಸಿಗೆ ಹೋಗ್ತೀನಿ ಅಲ್ಲಲ್ಲ ಅಂತ ಅತ್ತೆಗೂ ಖುಷಿ ಆಗುತ್ತೆ. ಅತ್ತೆನೂ ತುಂಬ ಖುಷಿ ಪಡ್ತಾಯಿದ್ದಾಳೆ. ಇನ್ನು ಮಾವಂಗಂತೂ ಇನ್ನೂ ಖುಷಿನೇ ಆಗುತ್ತೆ. ಹೀಗೆ ಅವ್ರ ಮನೆಯಲ್ಲಿ ಎಲ್ಲ ಕೂತು ಈ ಥರ ಮಾತಾಡಿಕೊಂಡು ಆಫೀಸಿಗೆ ಹೋಗೋದು ಅಂತೇಳಿ ಮಾಡ್ತಾಯಿರ್ತಾರೆ. ಆವಾಗ ಇವಳಿಗೆ ರಾಧಂಗೆ ಊರ್ಮಿಳ ಏನು ಅನ್ಕೋತಾಳೆ ಅಂದರೆ, ಮನಸ್ಸಲ್ಲಿ ಕೇಶವನ ಹುಡ್ಕೊಂಡು ಹೋಗ್ಬಿಡ್ತಾಳೆ. ನಾನೇನಾದ್ರು ಆಫೀಸಿಗೆ ಹೋಗ್ಬಿಟ್ರೆ ರಾಧಾ ಕೇಶವನ ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಮತ್ತು ಅವನು ಸಿಕ್ಕಿದ್ರೆ ನನ್ನ ಬಂಡವಾಳ ಎಲ್ಲ ಬಯಲಾಗ್ಬಿಡುತ್ತೆ. ಹೀಗೆ ಇವಳು ಇಂಟೆನ್ಷನ್ ಇರೋದ್ರಿಂದ ರಾಧಾಗೆ ಊರ್ಮಿಳಂಗೆ ಆಫೀಸಿಗೆ ಹೋಗೋಕ್ಕೆ ಇಷ್ಟ ಇಲ್ಲ. ರಾಧಾ ಆಫೀಸಿಗೆ ಬನ್ನಿ ಅಕ್ಕ ಅಂತ ಹಿಂಸೆ ಮಾಡಿ ಕರಿತಾವಳು. ಅದಕ್ಕೆ ಕೃಷ್ಣ ಹೇಳ್ತಾನೆ, ಅದಕ್ಕೆ ಬರಲ್ಲ ಅಂದರೆ ನೀನು ಯಾಕೆ ಹಿಂಸೆ ಮಾಡ್ತೀಯ ರಾಧಾ, ಸುಮ್ಮನೆ ಇರು ನಿನ್ನ ಪಾಡಿಗೆ ನೀನು, ಏನಕ್ಕೆ ಹಿಂಸೆ ಮಾಡೋದು ನೀನು ಅಂತ. ಅಯ್ಯೋ ಹಂಗಲ್ಲ ಇವರೇ, ಅಕ್ಕ ಆಫೀಸಿಗೆ ಬಂದರೆ ಅದೇನು ಫೈಲು ನಾನೇ ಹುಡುಕಿ ಕೊಡ್ತೇನೆ, ಅವರಿಗೆ ತೊಂದರೆ ಆಗಲ್ಲ, ನಾನು ಇರ್ತೀನಲ್ಲ ಅಲ್ಲಿ ಅಂತ ಹೇಳ್ತಾಳೆ. ಆವಾಗ ಕೃಷ್ಣ ಲೆಕ್ಕ ಹಾಕ್ತಾನೆ, ಇವತ್ತಿನ ಪ್ರಾಜೆಕ್ಟು ಕೈ ತಪ್ಪೋಗ್ಬಿಟ್ರೆ ಎಷ್ಟೋ ಕೋಟಿ ಲಾಸ್ ಆಗುತ್ತೆ, ಅದ್ರ ಬದಲು ಅದಕ್ಕೆ ಬಂದರೆ ಒಳ್ಳೇದಲ್ವಾ ಅಂತೇಳ್ಬಿಟ್ಟು. ಅದಕ್ಕೆ ಕೃಷ್ಣ ಹೇಳ್ತಾನೆ, ಹಂಗೆ ಬನ್ನಿ ಅದಕ್ಕೆ ಅಂತ. ಅದಕ್ಕೆ ರಾಧಾ ಹೇಳ್ತಾಳೆ, ಹೌದು ಅಕ್ಕ, ಪ್ರಾಜೆಕ್ಟ್ ಇಂಪಾರ್ಟೆಂಟು, ಇನ್ನೇನು ದಿನ ಮನೇಲಿರೋದು ಇದ್ದೇ ಇದೆ, ಇವತ್ತು ನೀವು ಬಂದರೆ ಪ್ರಾಜೆಕ್ಟು ನಮ್ಮ ಕೈಗೆ ಬರುತ್ತೆ, ಅವಾಗ ನಮ್ಮ ಮನೆಗೆ ಒಳ್ಳೆಯದಾಗೋದಲ್ವ ಅಂತ. ಅವಳಿಗೆ ಊರ್ಮಿಳಗೆ ಸಿಟ್ಟು ಅಂದರೆ ಸಿಕ್ಕಾಪಟ್ಟೆ ಸಿಟ್ಟು ಬರ್ತಾಯಿದೆ. ರಾಧನ ಹಿಡ್ಕೊಂಡು ಹೊಡೆದಾಕ್ಬಿಡ್ಬೇಕು ಅಷ್ಟು ಸಿಟ್ಟು ಮಾಡ್ತಿದ್ದಾಳೆ. ಆದರೂ ತೋರ್ಪಡಿಸ್ಕೊಳ್ತಾ ಇಲ್ಲ. ಆಮೇಲೆ ಕೃಷ್ಣ, ಹೌದು ಅದಕ್ಕೆ ಈ ಪ್ರಾಜೆಕ್ಟ್ ಕೈ ಬಿಟ್ಟು ಹೋದರೆ ಕಷ್ಟನೇ, ನೋಡಿ ಅದಕ್ಕೆ ಆದರೆ ಬನ್ನಿ. ಸರಿ ಕೃಷ್ಣ, ಬರ್ತೀನಿ ನಾನು ಅಂತ ಒಪ್ಕೊಂತಾಳೆ. ರಾಧಾ ಖುಷಿಯಾಗ್ಬಿಡ್ತಾಳೆ, ಸದ್ಯ ಹೋಗ್ತೀನಿ ಅಂದಲ್ಲ ಆಫೀಸಿಗೆ ಅಂತ ಹೇಳ್ಬಿಟ್ಟು, ಹೆಂಗೋ ಹೋಗಲಿ ಅಂತ. ಅದೇನಾಗುತ್ತೆ ಅಂದರೆ, ಆವಾಗ ರಾಧನೂ ಬರಬೇಕು ಆಫೀಸಿಗೆ ಅಂತೇಳಿ ಊರ್ಮಿಳ ಆಟ ಹಿಡಿತಾಳೆ. ಆವಾಗ ರಾಧನೂ ಹೋಗಬೇಕಾಗುತ್ತೆ. ಈ ಇಂಟೆನ್ಷನ್ ಇಟ್ಕೊಂಡೆ ಅವಳು ಆಯಿತು ಬರ್ತೀನಿ ಅಂತ ಹೇಳಿರ್ತಾಳೆ. ಏಕೆಂದರೆ ಆ ಓರೋರ್ಗಿತಿರಿಗೆ ಎಣ್ಣೆ ಸಿಗಕಾಯಿ ಇದ್ದಂಗೆ, ಬಾಯಿ ಬಿಟ್ಟು ಹೇಳಲ್ಲ, ಮಾತಾಡಲ್ಲ, ಮನೆ ಉಳಿಯಲ್ಲ ಅನ್ನಂಗೆ ಆಗಿದೆ ಅವ್ರ ಕತೆ. ಅದು ಎಷ್ಟರ ಮಟ್ಟಿಗೆ ನಿಜ ಅಂತ ನೋಡಬೇಕು. ಕೊನೆಗೂ ಆಫೀಸಿಗೆ ಕರ್ಕೊಂಡು ಹೋಗ್ತಾ ಇರ್ತಾನೆ ಕಾರಲ್ಲಿ. ಅಲ್ಲಿ ಕೂಡ ತಂಗಿನೂ ಇರ್ತಾಳೆ, ಅವಳು ತಂಗಿನೂ ಕರ್ಕೊಂಡು ಹೋಗ್ತಾ ಇರ್ತಾಳೆ ಜೊತೆಗೆ. ಆವಾಗ ತಂಗಿ ಹೇಳ್ತಾಳೆ, ಇಲ್ಲಿ ಎಷ್ಟು ತುಂಬ ಚೆನ್ನಾಗಿದೆ ಅಲ್ವಾ,
ಹಾಗೆ ಹೀಗೆ ಅಂತ ಏನೇನೋ ಹೇಳ್ತಾ ಇರ್ತಾಳೆ. ಹೌದು ಚೆನ್ನಾಗಿದೆ, ಅಲ್ಲೇನು ಭಾಳ ಹಂಗಿದೆ ಹಿಂಗಿದೆ ಅಂತ ಏನೇನೋ ಹೇಳ್ತಾ ಇರ್ತಾಳೆ. ಆದರೆ ಊರ್ಮಿಳಗೆ ಸಿಟ್ಟು ಅಂದರೆ ರಾಧನ್ನ ಏನು ಮಾಡಬೇಕು ಅಂತ ಅಷ್ಟು ಸಿಟ್ಟು ಬರ್ತಾಯಿದೆ. ಹೇಳ್ಕೊಳಂಗಿಲ್ಲ, ಬಿಡೋಂಗಿಲ್ಲ. ಕೊನೆಗೆ ಹೋಗಲೇಬೇಕಾಗುತ್ತೆ, ವಿಧಿ ಇಲ್ಲ. ಸರಿ ಅಂತ ಹೇಳ್ಬಿಟ್ಟು ಕಾರಲ್ಲಿ ಕೂರಿಸ್ಕೊಳ್ತಾರೆ. ಈಸಿ ಚೇರಲ್ಲೇ ಹೋಗಿ ಕೂತ್ಕೊತಾಳೆ. ಕಾಲೆರಡೂ ಇದೆ, ಅದು ಏನಕ್ಕೆ ನಾಟಕ ಮಾಡ್ತಿದ್ದಾಳೆ ಅನ್ನೋದು ಇಲ್ಲಿವರೆಗೆ ಗೊತ್ತಾಗಿಲ್ಲ. ರಾಧಂಗೆ ಗೊತ್ತಾಗ್ಬಿಟ್ಟಿದೆ, ಅವಳು ನಡೀತಾಳೆ ಮಾಡ್ತಾಳೆ ಎಲ್ಲ ಗೊತ್ತಾಗಿದೆ. ಆದರೆ ರಾಧಾ ಮನೇಲಿ ಹೇಳಿದ್ರೆ ಯಾರೂ ನಂಬಲ್ಲ. ಅವಳ ಮಾತನ್ನು ಯಾರೂ ನಂಬದೇ ಇದ್ದ ಕಾರಣಕ್ಕೆ ಅವಳು ಹೇಳಿದ್ರೂ ಪ್ರಯೋಜನ ಇಲ್ಲ ಅಂತ ತೀರ್ಮಾನ ಮಾಡ್ಕೊಬಿಟ್ಟಿದ್ದಾಳೆ. ಹಾಗಾಗಿ ರಾಧಾ ಏನು ಹೇಳಿದ್ರು ಕೇಳಲ್ಲ ಅನ್ನೋದು ಎಲ್ರಿಗೂ ಗೊತ್ತಾಗಿದೆ. ಎಕ್ಸ್ಪೆಷಲಿ ಗಂಡನೇ ಕೇಳಲ್ಲ. ಅತ್ತೆ ಮಾವನೂ ಬೈದರು. ಹಂಗಿದ್ರೆ ನಮ್ಮ ಸೊಸೆ ಆ ಥರ ಆಟ ಮಾಡಲ್ಲ, ಅವಳು ಹಿಂಗೋ ನಡ್ಕೊತಾಳೆ, ಹಂಗೆ ಮಾಡ್ತಾಳೆ ಹಿಂಗೆ ಮಾಡ್ತಾಳೆ ಅಂತೇಳ್ಬಿಟ್ಟು. ಭಾವ ಬದುಕೇರೆ ಅಂದರೂ ಕೇಳಲ್ಲ, ಊರ್ಮಿಳ ಹಾಕಂಗೆ ಕಾಲಿದ್ದಾವೆ ಅಂದರೂ ಕೇಳಲ್ಲ. ಯಾಕೆ ಹಂಗೆ ಬ್ಲೈಂಡಾಗಿ ಇವಳನ್ನ ನಂಬ್ತಾರೋ ದೇವರಿಗೆ ಗೊತ್ತು. ಮತ್ತು ಇವಳೇನು ಇಂಟೆನ್ಷನ್ ಇಟ್ಕೊಂಡು ಹೋಗ್ತಿದ್ದಾಳೋ ಎಂಥರ ಇದು ಗೊತ್ತಾಗ್ತಾ ಇಲ್ಲ. ಅದಕ್ಕೆ ತಂಗಿ ಕೇಳ್ತಾಳೆ, ಏನಕ್ಕ ಸಪ್ಪು ಕೂತಿದ್ದೀರಲ್ಲ, ಏನೋ ಆಗಿದೆ ಅನ್ನಂಗೆ, ಮಾತಾಡೋಕ್ಕಾಗಲ್ವಾ, ಏನಕ್ಕೆ ಮಾತಾಡ್ತಾ ಇಲ್ಲ ಅಂತ ತಂಗಿ ಕೇಳ್ತಾಳೆ. ನೀನು ಸುಮ್ಮನೆ ನಡಿ, ತಲೆ ತಿನ್ನಬೇಡ, ಏನಕ್ಕೆ ಮಾತಾಡ್ತೀಯ ನೀನು ಅಂತ. ಹಂಗಲ್ಲ ಅಕ್ಕ, ಕಾರಲ್ಲಿ ಕೂತಿದ್ದೀವಿ ಅಂದರೆ ಏನಾರ ಮಾತಾಡಬೇಕು, ಅದು ಬಿಟ್ಟು ಏನು ತಲೆ ಮೇಲೆ ಬಿದ್ದಂಗೆ ಕೂತಿದ್ದೀಯಲ್ಲ ನೀನು ಅಂತ. ಅಯ್ಯೋ ಏನು ಮಾಡೋಕ್ಕಾಗುತ್ತೆ, ಸುಮ್ಮನೆ ಇರು ನೀನು, ನಿನಗೇನು ಗೊತ್ತಾಗಲ್ಲ, ನೀನು ಏನು ಮಾತಾಡೋಕ್ಕೆ ಹೋಗಬೇಡ ಅಂತ ಅವಳನ್ನೂ ಬಾಯಿ ಮುಚ್ಚಿಸ್ತಾಳೆ. ಆದರೆ ಏನೇ ಬಾಯಿ ಮುಚ್ಚಿದ್ರೂ ವಿಷಯ ಗೊತ್ತಾಗುತ್ತೆ. ಇವತ್ತಿಲ್ಲ ಅಂದ್ರೆ ನಾಳೆನಾದರೂ ಗೊತ್ತಾಗುತ್ತೆ. ಯಾವ ವಿಷಯನೂ ಏನೂ ಮುಚ್ಚಿಡೋಕ್ಕೆ ಸಾಧ್ಯನೇ ಇಲ್ಲ. ಕೆಲವೊಂದು ಇಂಪಾರ್ಟೆಂಟ್ ವಿಷಯ ಇರ್ತವೆ, ಆ ಟೈಮಲ್ಲೂ ಈ ಥರ ಮಾಡೋದು ತಪ್ಪು ಅಂತ ಆಗುತ್ತೆ. ಗಂಡ ಬದುಕಿದ್ದು ಗಂಡ ಇಲ್ಲ ಅಂದ್ಕೊಂಡು ಬದುಕ್ತಿದ್ದಾಳೆ, ಕಾಲಿದ್ದು ಕಾಲಿಲ್ಲ ಅಂಥೇಳಿ ಈಜಿ ಚೇರಲ್ಲಿ ಮನೇಲೆಲ್ಲ ತಳ್ಕೊಂಡು ಓಡಾಡ್ತಾಳೆ. ಹಾಗಾಗಿ ಇವಳು ಏನಕ್ಕೆ ಈ ಥರ ಇದು ಮಾಡ್ತಿದ್ದಾಳೆ ಅನ್ನೋದು ಪಾಪ ಯಾರಿಗೂ ಗೊತ್ತಾಗ್ತಾನೇ ಇಲ್ಲ. ರಾಧೆಗೆಲ್ಲ ಪಕ್ಕ ಇನ್ಫಾರ್ಮೇಷನ್ ಬಂದಿದೆ. ಅವಳು ಏನಕ್ಕೆ ಇವಳು ಹಿಂಗೆ ಮಾಡ್ತಾಳೆ ಅನ್ನೋದು ಕೂಡ ಗೊತ್ತಾಗಿದೆ. ಅಂದರೆ ಹಠ ಮಾಡ್ತಾಳೆ, ಇವಳು ಬೇಕೇ ಬೇಕು ಅಂತೇಳ್ಬಿಟ್ಟು. ಹೀಗೆ ಊರ್ಮಿಳ ಸ್ವಲ್ಪ ಹಠಮಾರಿ ಜಾಸ್ತಿ. ಅವಳಿಗೆ ಗಂಡ ಮುಖ್ಯ ಅಲ್ಲ, ಶ್ರೀಮಂತಿಕೆ ಮುಖ್ಯ, ನೇಮು ಫೇಮು ಮುಖ್ಯ. ಆ ರೀತಿ ಯಾವುದಕ್ಕೂ ಎದುರಲ್ಲ, ಜಗ್ಗಲ್ಲ, ಎಲ್ಲದನ್ನು ಮೇಂಟೈನ್ ಮಾಡ್ಕೋಗುವಂಥ ಜಾಯಮಾನ ಇದೆ. ಆದರೆ ಸುಳ್ಳು ಹೇಳ್ತಾಳೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.